Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. Today we are going to start with another topic, that is types of price elasticity of demand. ಸೊ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರ್ನಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅನ್ನೋ ಕಾನ್ಸೆಪ್ಟ್ ಇದೆ. ಅದರ ಕಾನ್ಸೆಪ್ಟ್ ಮತ್ತು ಫಾರ್ಮುಲಾವನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ಇಫ್ ಯು ಹ್ಯಾವನ್ಟ್ ಸೀನ್, ಪ್ಲೀಸ್ ಡೂ ವಾಚ್ ದ್ಯಾಟ್ ವಿಡಿಯೋ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಟು ದಿಸ್ ಒನ್. Okay, so types of price elasticity of demand. There are 5 types of elasticity of demand. Now we shall discuss the first one. So first one is perfectly elastic demand. So ಈ perfectly elastic demand ಅನ್ನು ನಾವು ಹೇಗೆ ಕಲಿತೇವೆ ಅಂತ ಹೇಳಿದ್ರೆ, with the help of a graph. Okay, we'll do one graph. If you see in your NCERT textbook ಅಲ್ಲಿ I don't think graph ಡಯಾಗ್ರಾಮ್ ಅನ್ನು ತೋರಿಸಿದ್ದಾರೆ ಅಂತ ನನಗೆ ಅನ್ಸಲ್ಲ. ಐ ಥಿಂಕ್ ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಗ್ರಾಫ್ ಮೂಲಕ ನೀವು ಕಲಿತ್ರೆ ಅದು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಓಕೆ, ಸೊ ಐ ಆಮ್ ಡ್ರಾಯಿಂಗ್ ಒನ್ ಗ್ರಾಫ್ ಹಿಯರ್ with the x axis, y axis. x axis ನಲ್ಲಿ ನಾವು ಏನನ್ನ ಪ್ಲಾಟ್ ಮಾಡ್ತೇವೆ, ಯಾವತ್ತಿದ್ರು ಕ್ವಾಂಟಿಟಿ ಡಿಮಾಂಡೆಡ್ ಅನ್ನ ಪ್ಲಾಟ್ ಮಾಡ್ತೇವೆ, ಆ್ಯಂಡ್ y axis ನಲ್ಲಿ ಪ್ರೈಸ್ ಆಫ್ ಅ ಪ್ರಾಡಕ್ಟ್ ಅನ್ನ ಮಾರ್ಕ್ ಮಾಡ್ತೇವೆ. ಸೊ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ರೆ ಪ್ರೈಸ್ ಅಲ್ಲಿ, ಇಫ್ ಯು ಮೇಕ್ ಅ ವೆರಿ ಸ್ಮಾಲ್ ಚೇಂಜ್ ಇನ್ ಪ್ರೈಸ್ ಆಲ್ಸೋ, ಆರ್ ಇಫ್ ಯು ಕೀಪ್ ದ ಪ್ರೈಸ್ ಕಾನ್ಸ್ಟೆಂಟ್ ಆಲ್ಸೋ, ದ ಕ್ವಾಂಟಿಟಿ ಆಫ್ ಡಿಮಾಂಡ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಫಾರ್ ಅನ್ ಇನ್ಫಿನಿಟ್ ನಂಬರ್, ಎನ್ ನಂಬರ್. ಅಂದರೆ ಪ್ರೈಸ್ ಕಾನ್ಸ್ಟೆಂಟ್ ಇದ್ದರೂ ಅಥವಾ ಪ್ರೈಸನ್ನು ಒಂದು ಸ್ವಲ್ಪ ವೇರಿಯೇಷನ್ ಕಡಿಮೆ ಮಾಡಿದರೂ ಕೂಡ ಕ್ವಾಂಟಿಟಿ ಡಿಮಾಂಡೆಡ್, ಬೇಡಿಕೆ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ. ಅದನ್ನು ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಹೇಗಿರುತ್ತೆ, ರಬ್ಬರ್ ಥರ ಅಲ್ವಾ, ನೀವು ಎಳೆದಷ್ಟು ಅದು ಇನ್ನೂ ಲಾಂಗ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್ ಅಂತ ಹೇಳಿದ್ರೆ, ವೆನ್ ದೆರ್ ಇಸ್ ಅ ಲಿಟಲ್ ಚೇಂಜ್ ಇನ್ ಪ್ರೈಸ್ ಆರ್ ಈವನ್ ನೋ ಚೇಂಜ್ ಇನ್ ಪ್ರೈಸ್, ದ ಕ್ವಾಂಟಿಟಿ ಡಿಮಾಂಡೆಡ್ goes on increasing. That is why here elasticity of demand is equal to infinity. That symbol that I have written is equal to infinity. Okay, so elasticity of demand in the price elastic perfectly elastic demand is equal to what? It is equal to ಇನ್ಫಿನಿಟಿ. ಸೊ ಇಷ್ಟನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾಕಂದರೆ ನೆಕ್ಸ್ಟ್ ನಾವು ಲೀನಿಯರ್ ಡಿಮಾಂಡ್ ಕರ್ವ್ನ ಮೇಲೆ ಪ್ರೈಸ್ ಎಲಾಸ್ಟಿಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡುವಾಗ ವಿ ಶುಡ್ ನೋ ದಿಸ್. Now, second one is perfectly inelastic demand. ಸೊ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮಾಂಡ್ನಲ್ಲಿ ಪ್ರೈಸ್ನಲ್ಲಿ ವೇರಿಯೇಷನ್ ಮಾಡಿದ್ರು ಅಥವಾ ಪ್ರೈಸನ್ನು ಕಾನ್ಸ್ಟೆಂಟ್ ಆಗಿ ಇಟ್ಟರೂ ಕೂಡ ಕ್ವಾಂಟಿಟಿ ಡಿಮಾಂಡೆಡ್ ಚೇಂಜಸ್ ಆಗೋದಿಲ್ಲ. ಕ್ವಾಂಟಿಟಿ ಡಿಮಾಂಡೆಡ್ ರಿಮೈನ್ಸ್ ದ ಕಾನ್ಸ್ಟೆಂಟ್. ಅಂದರೆ ಈ ಹಿಂದಿನ ಪ್ರೈಸಲ್ಲಿ ನೀವು ಎಷ್ಟು ಕ್ವಾಂಟಿಟಿಯನ್ನು ಡಿಮಾಂಡ್ ಮಾಡ್ತಾ ಇದ್ರೋ, ಈಗ ಪ್ರೈಸ್ ಚೇಂಜ್ ಆದಾಗಲೂ ಕೂಡ ನೀವು ಅಷ್ಟೇ ಕ್ವಾಂಟಿಟಿಯನ್ನು ಡಿಮಾಂಡ್ ಮಾಡ್ತೀರಾ. ಸೊ ದಟ್ ಈಸ್ ವೈ ಇಟ್ ಈಸ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್. ಓಕೆ, ಚೇಂಜಸ್ ಆಗೋದಿಲ್ಲ ಕ್ವಾಂಟಿಟಿ ಡಿಮಾಂಡಲ್ಲಿ. ಪ್ರೈಸ್ ನೀವು P1ನಿಂದ P2 ಇಳಿಸಿ ಅಥವಾ P3 ಇಳಿಸಿದ್ರೂ ಕೂಡ ಕ್ವಾಂಟಿಟಿ ಡಿಮಾಂಡ್ ಎಲ್ಲಿ ನಿಂತಿದೆ, ಕ್ಯೂ ಅಲ್ಲಿ ಅಲ್ಲೇ ನಿಂತಿದೆ ಅಲ್ವಾ. ಸೊ ಹಾಗಾಗಿ ಇಟ್ ಈಸ್ ಪರ್ಫೆಕ್ಟ್ಲಿ ಇನ್ಇಲಾಸ್ಟಿಕ್ ಡಿಮಾಂಡ್. So here if you see, what will be the elasticity of demand, that is equal to 0. Okay, elasticity of demand in perfectly inelastic demand is equal to 0. Before this we saw perfectly elastic demand. So perfectly elastic demand ಅಲ್ಲಿ elasticity of demand ಹೇಗಿರುತ್ತೆ, that is equal to infinity. Second one is perfectly inelastic demand. ಇಲ್ಲಿ elasticity of demand will be equal to 0. All right, now third type is elastic demand. Okay, elastic demand. now elastic demand ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, if you make a small change in price, if you make a small variation in price, quantity demanded will increase in a more than proportionate change in price. ಅಂದರೆ ಒಂದು ಸಣ್ಣ ಚೇಂಜ್ ನೀವು ಪ್ರೈಸಲ್ಲಿ ಡಿಕ್ರೀಸ್ ಮಾಡಿದ್ರು, ಬೇಡಿಕೆ ಏನಾಗುತ್ತೆ, ಆ ಪ್ರೈಸ್ ಎಷ್ಟು ಡಿಕ್ರೀಸ್ ಮಾಡಿದ್ದೀರಲ್ವ ಅದಕ್ಕಿಂತ ತುಂಬ ಹೆಚ್ಚಿಗೆ ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸ್ ಆಗುತ್ತೆ. ನೋಡಿ, ಈಗ ಗ್ರಾಫ್ ಡ್ರಾ ಮಾಡೋಕ್ಕೆ ಗೊತ್ತಾಗುತ್ತೆ. ಎಕ್ಸ್ ಆಕ್ಸಿಸಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್, ವೈ ಆಕ್ಸಿಸಲ್ಲಿ ಪ್ರೈಸ್. ಸಪೋಸ್ ಐ ಆಮ್ ಡಿಕ್ರೀಸಿಂಗ್ ದ ಪ್ರೈಸ್ ಫ್ರಮ್ P1 ಟು P2. ಓಕೆ, ಸಣ್ಣ ಚೇಂಜ್ ಆಗಿದೆ ಪ್ರೈಸ್ನಲ್ಲಿ, ಆದರೆ ಕ್ವಾಂಟಿಟಿ ಡಿಮಾಂಡೆಡ್ Q1ಇಂದ Q2ಗೆ ಲೀಪ್ ತಗೊಳ್ತಾ ಇದೆ. ಅಂದರೆ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ದೇರ್. P1 ಮತ್ತು P2ಗಿರುವ ಡಿಫ್ರೆನ್ಸ್ ನೋಡಿ, Q1 ಮತ್ತು Q2ಗಿರೋ ಡಿಫ್ರೆನ್ಸ್ ನೋಡಿ. P1 ಆ್ಯಂಡ್ P2 ದೆರ್ ಇಸ್ ಅ ಸ್ಮಾಲ್ ಚೇಂಜ್ ಅಲ್ವಾ.
ಆದರೆ Q1 ಇಂದ Q2ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ದ ಕ್ವಾಂಟಿಟಿ ಡಿಮಾಂಡೆಡ್ ಹ್ಯಾಸ್ ಇನ್ಕ್ರೀಸ್ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್, ಕರೆಕ್ಟ್. ಸೊ ಇದನ್ನು ಇಲಾಸ್ಟಿಕ್ ಡಿಮಾಂಡ್ ಅಂತ ಕರಿತೇವೆ, ಅಂದರೆ ಹೆಚ್ಚು ಇಲಾಸ್ಟಿಸಿಟಿ ಇದೆ ಇಲ್ಲಿ. So we say that whenever there is a small variation in price, quantity demanded increases in a larger extent, that is called as elastic demand. So here elasticity of demand will be greater than 1. So ಇದು ಏನು elasticity of demand greater than 1, less than 1, equal to 0, equal to infinity ಎಲ್ಲ ಅಂತ ಡೌಟ್ ಆದರೆ ನಾವು ನೆಕ್ಸ್ಟ್ ವಿಡಿಯೋ ಹಾಕ್ತಾ ಇದ್ದೇನೆ. ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆನ್ ಲೀನಿಯರ್ ಡಿಮಾಂಡ್ ಕರ್ವ್, ದಟ್ ಇಸ್ ದೇರ್ ಇನ್ ಯೋರ್ ಸಿಲೆಬಸ್. ಸೊ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ, ಹಾಗೆ ಗೊತ್ತಾಗುತ್ತೆ ಯಾಕೆ ಗ್ರೇಟರ್ ದೆನ್ 1 ಇದೆ, ಈಕ್ವಲ್ ಟು 1 ಇದೆ, ಲೆಸ್ ದೆನ್ 1 ಇದೆ ಅಂತ. ಓಕೆ, ಸೊ ಫಾರ್ ದ ಟೈಮ್ ಬೀಯಿಂಗ್ ನೆನ್ಪಿಟ್ಕೊಳ್ಳಿ, ಇಲಾಸ್ಟಿಕ್ ಡಿಮಾಂಡಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಹೇಗಿರುತ್ತೆ, ಇಟ್ ಈಸ್ ಗ್ರೇಟರ್ ದ್ಯಾನ್ 1. ಫೋರ್ತ್ ಒನ್, inelastic demand. Okay, so already we learned 4. First one was a perfectly elastic demand, second one was perfectly inelastic demand, third one elastic demand, fourth one is inelastic demand. Now this is the opposite of your elastic demand. ಅಂದರೆ ಪ್ರೈಸಲ್ಲಿ ನಾವು ಹ್ಯೂಜ್ ವೇರಿಯೇಷನನ್ನು ಮಾಡ್ತೇವೆ, ಪ್ರೈಸನ್ನು ತುಂಬ ಕೆಳಗಿಳಿಸ್ತೇವೆ, ವಿ ಆರ್ ಡ್ರಾಪಿಂಗ್ ದ ಪ್ರೈಸ್ ಟು ಅ ಗ್ರೇಟರ್ ಎಕ್ಸ್ಟೆಂಟ್. ಆದ್ರೂ ಕೂಡ ಕ್ವಾಂಟಿಟಿ ಡಿಮಾಂಡೆಡ್ ಅಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೆ. ಓಕೆ, ಸೊ ಐ ಆಮ್ ಡ್ರಾಪಿಂಗ್ ದ ಪ್ರೈಸ್ ಫ್ರಮ್ P1 to P2, ಬಟ್ ಹಿಯರ್ ದ ಕ್ವಾಂಟಿಟಿ ವಿಲ್ ಇನ್ಕ್ರೀಸ್ ಇನ್ ಅ ಸ್ಮಾಲರ್ ಎಕ್ಸ್ಟೆಂಟ್ Q1 to Q2. ಅಷ್ಟು ದೊಡ್ಡ ಲೀಪ್ ತಗೊಳ್ತಾ ಇಲ್ಲ. ಓಕೆ, ಸೊ ದಟ್ ಈಸ್ inelastic demand. So if you draw the demand curve here, you will get a demand curve which is a steeper demand curve. Previous demand curve was a very flatter demand curve, but here you get a very steep demand curve. ಯಾಕೆಂದರೆ ಪ್ರೈಸ್ ತುಂಬ ವೇರಿಯೇಷನ್ ಮಾಡಿದ್ರೂ ಕೂಡ ಕ್ವಾಂಟಿಟಿ ಡಿಮಾಂಡಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಹಿಯರ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಲೆಸ್ ದ್ಯಾನ್ 1. ಆಲ್ ರೈಟ್, ಸೊ ಇನ್ inelastic demand the elasticity of demand will be less than 1. Yes, the next one is unitary elastic demand. ಸೊ ಯೂನಿಟರಿ ಇಲಾಸ್ಟಿಕ್ ಡಿಮಾಂಡಲ್ಲಿ ನೀವು ಎಷ್ಟರ ಮಟ್ಟಿಗೆ ಪ್ರೈಸನ್ನು ಚೇಂಜ್ ಮಾಡ್ತೀರಾ ಅಷ್ಟರ ಮಟ್ಟಿಗೆ ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಪ್ರಪೋರ್ಷನೇಟ್ ಚೇಂಜ್ ಇನ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರಪೋರ್ಷನೇಟ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಅಂತ. ಸೊ ಇಫ್ ಯು ಡ್ರಾಪ್ ದ ಪ್ರೈಸ್ ಫ್ರಮ್ P1 to P2, the quantity increases from Q1 to Q2. So you will get a demand curve like this here. ಅಂದರೆ ಎಷ್ಟು ಪ್ರೈಸನ್ನು ನೀವು ಕಡಿಮೆ ಮಾಡಿದ್ದೀರಾ ಅಷ್ಟೇ ಮಟ್ಟಿಗೆ ಡಿಮಾಂಡೆಡ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅಂದರೆ ಈಕ್ವಲ್ ಆಗಿರುತ್ತೆ. ಯೂನಿಟರಿ ಅಂತ ಹೇಳಿದರೆ ಇಲ್ಲಿ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ವೈ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಹಿಯರ್ ವಿಲ್ ಬಿ ಈಕ್ವಲ್ ಟು 1. ಆಲ್ ರೈಟ್, ಸೊ ಇ ಡಿ ಈಸ್ ಈಕ್ವಲ್ ಟು 1 ಹಿಯರ್. ಯಾಕಂತ ಹೇಳಿದರೆ ಪ್ರೈಸ್ ಎಷ್ಟು ಡಿಕ್ರೀಸ್ ಮಾಡಿದರೆ ಅಷ್ಟೇ ಮಟ್ಟಿಗೆ ಕ್ವಾಂಟಿಟಿ ಡಿಮಾಂಡೆಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯು ಕ್ಯಾನ್ ಸಿ ದ ಈಕ್ವಾಲಿಟಿ ಇನ್ ದ ಗ್ರಾಫ್ ದೇರ್ ಅಲ್ವಾ. ಸೊ ದಟ್ ಈಸ್ ವೈ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ವಿಲ್ ಬಿ ಈಕ್ವಲ್ ಟು 1 ಹಿಯರ್. So to tell you the summary of what we learnt in this video, types of price elasticity of demand ಅನ್ನು ಕಲ್ತಿದ್ದೇವೆ. Totally there are 5 types of price elasticity of demand. ಹೌದಾ? ಫಸ್ಟ್ ಒನ್ ಇಸ್ ಪರ್ಫೆಕ್ಟ್ಲಿ ಇಲಾಸ್ಟಿಕ್ ಡಿಮಾಂಡ್. ಸೊ ಇಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಹೇಗಿರುತ್ತೆ, ಇಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಸೆಕೆಂಡ್ ಒನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಡಿಮಾಂಡ್, ಹಿಯರ್ ಇ ಡಿ or elasticity of demand is equal to 0. Third one, elastic demand, here ED is greater than 1. ED is nothing but elasticity of demand, alright. Then fourth one is inelastic demand, here ED is less than 1. And fifth one is unitary elastic demand, here ED is equal to 1. So infinity 0, less than 1, greater than 1 and equal to 1 ಅನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ನೆಕ್ಸ್ಟ್ ವಿಡಿಯೋ we are making on ಪ್ಲಾಟಿಂಗ್ ದ ಪ್ರೈಸ್ ಎಲಾಸ್ಟಿಸಿಟಿ ಆನ್ ಅ ಲೀನಿಯರ್ ಡಿಮಾಂಡ್ ಕರ್ವ್. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ನಾವು ಹೇಗಿದು ಈಕ್ವಲ್ ಟು 1, ಲೆಸ್ ದೆನ್ 1, ಗ್ರೇಟರ್ ದೆನ್ 1, 0 ಆ್ಯಂಡ್ ಇನ್ಫಿನಿಟಿ ಬರುತ್ತೆ ಅಂತ ಹೇಳ್ಕೊಂಡು. ಸೊ ವೆನ್ ವಿ ಡೂ ದಿಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಈವನ್ ಮೋರ್ ಕ್ಲಿಯರ್ಲಿ. ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಅಂಡರ್ಸ್ಟುಡ್. ಅಗೇನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು ಆಲ್. ಆಲ್ ರೈಟ್, thank you so much for watching. Please do like, share and subscribe to my channel CMAS Academy. See you in the next video. Till then, take care. Bye. Namaste.